2 ಟೊಮೆಟೊ. ಇಲ್ಲಿ ನನ್ನ ರಸಮ್ ರೆಡಿ ಆಗ್ತಿದೆ. ಬನ್ನಿ ಗೈಸ್ ತೋರಿಸ್ತೀನಿ ನೋಡಿ. ಚಿಯರ್ಸ್ ಮಾಡಕ್ಕೆ ಎಲ್ಲ ಉಂಟು. ಈಗ ಅವಲಕ್ಕಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಇವತ್ತಿನ ವ್ಲಾಗ್ ಇದು ಶಿವರಾತ್ರಿ ದಿನದಾಗಿತ್ತು. ಸೊ ಶಿವರಾತ್ರಿ ಸಂಡೇ ಬಂದಿತ್ತು, ಯಾವುದೇ ರೀತಿಯ ನಾನ್ ವೆಜ್ ಇಲ್ಲ, ವೆಜ್. ಅದಕ್ಕೆ ಟೊಮೆಟೊ ಸಾರು ಮಾಡೋಣ ಅಂತ ತೆಗಿತಾ ಇದ್ದೆ ಟೊಮೆಟೊ. ಅದರಲ್ಲಿ 2 ಜಾಯಿಂಟ್ ಥರ ಟೊಮೆಟೊ ಬಂದಿತ್ತು. ಅದೇ ರಶ್ಮಿಗೆ ತೋರಿಸ್ತಾ ಇದ್ದೆ, ನೋಡು ಹೇಗಿದೆ ಅಂತ. 2 ಟೊಮೆಟೊ ಹೇಗುಂಟಲ್ಲ, ಟೊಮೆಟೊ ಬಟಾಟೆ ಪೋಡಿ ಕಡಿಮೆ ಮಾಡಿ ಬಣಲೆನಾ ಮಲ್ಲೆಜ್ ಅಂದರೆ ಇದು ಕರಿಲಿಕ್ಕೆ ಅಂತವೆ ಬಣಲೆ, ಹಾಗಾಗಿ ಹೀಗೆ ಆಗಿದೆ. ಇಲ್ಲಿ ನನ್ನ ರಸಮ್ ರೆಡಿ ಆಗ್ತಿದೆ. ಬನ್ನಿ ಗೈಸ್ ತೋರಿಸ್ತೀನಿ ನೋಡಿ. ಡಬ್ಬ ಅಲ್ಲ ಗೈಸ್, ರಸಮ್ ಇದು ಹೇಗಿದೆ ನೋಡಿ. ತಡಿ 1 ನಿಮಿಷ ಇರಿ ನೋಡಿ. ರಸಮ್ ಇದು ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಡಿ. ಈಗ ಕಂಬಳ ನಡೀತಾ ಇದೆ. ಈಗ ಎಲ್ಲ ರೆಡಿ ಆಗಿದೆ. ಇವನು ಇದು ಈ ಕಂಬಳ ಹೋಗುವಾಗ ಬಿಡಿ ಬಿಡ್ತಾರಲ್ಲ, ಅಂದರೆ ಪಟಾಕಿ ಸಿಡಿಮದ್ದು, ಅದಕ್ಕೆ ಇವನು ಗನ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ. ಈಗ ಶೂಟ್ ಮಾಡಿದ ಮೇಲೆ ಏರು ಬರ್ತದೆ ಅಲ್ಲನ ಸಮೇತ. ಈಗ ಅಲ್ಲೇ ರೆಡಿಯಾಗಿದೆ ಏರು. ಇವನು ಶೂಟ್ ಮಾಡಿದ ಮೇಲೆ ಬೆಡಿ ಬಿಟ್ಟ ಮೇಲೆ ಬಿಟ್ಟ. ಈಗ ಬಂತು ಏರು. ಏರು ಬಂತು. ಈಗ ಜನ ಚೇಂಜ್ ಆಯ್ತು. ಈಗ ಏರು ಚೇಂಜ್ ಆಯ್ತು. ಈಗ ಏರು ಇನ್ನೊಂದು ಏರು. ಮತ್ತು ಸ್ವಲ್ಪ ಸಂಜೆ ಬೀಚಿಗೆ ಹೋಗುವಂತ ಆಯಿತು. ಯಾಕೆಂದರೆ ಜಗದೀಶ್ ಪುತ್ತೂರ್ ಅವ್ರದ್ದು ಪದ್ಯ ಇತ್ತು. ಸೊ ಹಾಗೆ ಕಾಪು ಬೀಚಿಗೆ ಅಂತ ಹೊರಟ್ವಿ. ಆಲ್ರೆಡಿ ತುಂಬ ಲೇಟ್ ಆಗಿತ್ತು, ಮಕ್ಕಳು ಆಟ ಆಡ್ತಾ ಇದ್ದಾರಲ್ಲ, ಸೊ ಹಾಗೆ ಟೈಮ್ 6 ಆಗಿಬಿಟ್ಟಿತ್ತು. ಸನ್ಸೆಟ್ ಸಿಗಲ್ಲ, ಬಟ್ ಇಟ್ಸ್ ಓಕೆ, ಅವ್ರ ಪ್ರೋಗ್ರಾಮ್ ನೋಡ್ಬೋದಲ್ಲ. ಹಾಗೆ ಆಯುಷ್ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಅಲ್ಲಿ ಸ್ವಲ್ಪ ಆಟ ಆಡ್ತಾನೆ ಅಂತ ಹೇಳಿ ಮತ್ತೆ ಹೊರಟ್ವಿ. ಗಾಳಿಗೆ ಸಖತ್ ಖುಷಿ ಆಗುತ್ತೆ. ತುಂಬ ಸೆಕೆ ಉಂಟು ಇಲ್ಲಿ ಉಡುಪಿಯಲ್ಲಿ. ನೋಡಲ್ಲಿ ಆಯುಷ್ ಕಾಂಪಿಟೇಷನ್ ಏನ ಅಂದ ಆಗಲ್ ಕಾಂಪಿಟೇಷನ್ ಮಲ್ಪುನ ಈಗ ಎಲ್ಲರೂ ಸಹ ಸ್ಲೋ ಆದ್ರು. ತವೇ ಅಂತೀನಿ ಮತ್ತೆ ಅಂತಾನೆ ಅಂದ ಸಮೇತ ಮರ್ಯಾದಿದ್ದೆ ಪಡ್ಸ್ಯ ವೀಡಿಯೋ ಮರ್ಯಾದಿದ್ದೆ ಪಡ್ಸ ಜತೆಯ ಸಮೇತ ಜೋಕ್ಲೆಪುರದಲ್ಲ ತೊಂದರೆ ಜತೆಯ ಸಮೇತ. ಶಿವರಾತ್ರಿ ವಿಶೇಷ. ಶಿವರಾತ್ರಿ ವಿಶೇಷ ಹಾಗೆ ಇಲ್ಲಿ ಪ್ರೋಗ್ರಾಮ್ ಆಗ್ತಿದೆ. ಜಗದೀಶ್ ಪುತ್ತೂರ್ ಅವರು ಸ್ವಲ್ಪ ಪದ್ಯ ಕೇಳುವ. ಆಯುಷ್ ಕ್ರಿಕೆಟ್ ಆಡಲಿಕ್ಕೆ ಅವನ ಫೇವ್ರೇಟ್. ಇವತ್ತು ಆಯುಷ್ ಎಲ್ಲ ಬಾಲ್ ಹೊಡಿತೀನಿ ಅಂತ ಹೋಗಿದ್ದಾನೆ. ನೋಡುವ ಹೊಡಿತಾನೆ. ಮೊನ್ನೆ ಬಿಟ್ಟಿದ್ದಾನೆ, ಹೋಗಿ ಹೊಡಿತೇನೆ ಅಂತ ಹೋಗಿದ್ದಾನೆ. ಪದ್ಯ ಆಗ್ತಾ ಇದೆಯಲ್ಲ, ಹಾಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ.
ಮೊನ್ನೆ ಸುಮಾರಷ್ಟು ಬಾಲ್ ಬಿಟ್ಟಿದ್ದ, ಎಲ್ಲರೂ ನೋಡ್ತಾಯಿದ್ರು, ಒಂಥರ ಶೈ ಆಯಿತು ಅಂತ ಹೇಳಿದ. ಇವತ್ತು ಇಲ್ಲ, ನಾನು ಏನೇ ಬೇಕಾರಾಗಲಿ ಇವತ್ತು ನಾನು ಎಲ್ಲ ಬಾಲನ್ನು ಹೊಡಿತೀನಿ ಅಂಥೇಳಿ ಆಟಾಡ್ತಾ ಇದ್ದಾನೆ. ಹಾಗೆ ಸುಮಾರಷ್ಟು ಹೊಡೆದ, ಒಂದೆರಡು ಮಿಸ್ ಮಾಡಿರ್ಬೋದು ಅಷ್ಟೇ, ಮತ್ತು ಎಲ್ಲ ಬಾಲ್ ಕೂಡ ಹೊಡೆದಿದ್ದಾನೆ. ಇವತ್ತು ಅದೇ ಬಂದು ಹೇಳ್ತಾ ಇದ್ದ, ಅಮ್ಮ ಇವತ್ತೆಲ್ಲ ಬಾಲ್ ಹೊಡೆದೆ ಅಲ್ವಾ ನಾನು ಅಂತ. ಒಂದೆರಡೇನೋ ಬಿಟ್ಟಿದ್ದ ಅಷ್ಟೆ. ಹರಿಸಿದಂತಹ ಜಗದೀಶ್ ಪುತ್ತೂರ್ ಅವ್ರದ್ದು ಪ್ರೋಗ್ರಾಮ್ ಆದ ನಂತರ ಬೇರೆನೂ ಎಲ್ಲ ಪ್ರೋಗ್ರಾಮ್ ಇತ್ತು, ಭರತನಾಟ್ಯಂ ಆ ಥರ ಇನ್ನೂ ಕೆಲವಿತ್ತು. ಬಟ್ ಭರತನಾಟ್ಯಂ ಒಂದು ಸ್ವಲ್ಪ ನಾವು ನೋಡಿದ್ವಿ. ಆನಂತರ ಮನೆಗೆ ಹೊರಟ್ವಿ, ಅಂದರೆ ಲೇಟ್ ಆಗುತ್ತಲ್ಲ ಹಾಗೆ. ಇಲ್ಲಿ ಜನ ಉಂಟು, ಅಲ್ಲಿ ಜನ ಕಮ್ಮಿ ಉಂಟು. ಏನನ್ಸ್ ಟೇಸ್ಟ್ ಮಾಡ್ಕೊಡ ಬೆಚ್ಚಂಡ ಮುಕ್ಕದಿಲ್ಲ ಬೆಂಚಲ್ಲ. ಟಿಶ್ಯೂ ಒಂದು ಎಕ್ಸ್ಟ್ರಾ ದೇತ ನೋಡಿತ್ತ ಬಲ ವೇಟ್ ಮಾಡ್ತೀಯ ಚೇರ್ಸ್ ಮಾಡೋಕ್ಕೆ. ಬೇಡ ಕುಡಿ. ಯಾವುದು ನಿಮ್ಮದು? ಕುಡಿ, ನನ್ನ ಕೋಕಮ್. ಎಲ್ಲಾದ್ರೂ ಇವರಿಬ್ರು ಅಲ್ಲಿ ಕುತ್ಕೊಂಡಿದ್ದಾರೆ. ಅಮೃತ ಬರಲಿ. ಚೇರ್ಸ್ ಮಾಡೋಕ್ಕೆ ಎಲ್ಲ ಉಂಟು. ಯಾರ್ಸ್ ಐಶು ನಿಕ್ ಬೋಡಾ ಬೋಡಾ ಕೊಕ್ಕಂ ಜ್ಯೂಸ್ ಮಲ್ಪೆಲ್ಲಿ ಸಿಗ್ತದೆ ನೋಡಿ ಬೀಚಲ್ಲಿ, ಸೂಪರ್ ಉಂಟು. ಪುಳಿ ಅಲ್ಲಪ್ಪ, ಪುಳಿನಾ? ಪುಳಿ ಅಂದರೆ ಈ ಥರ ಕೊಜಂಟಿ ಯಾವುದು ರುಚಿಲ ಹಾಲ್. ಇದೊಂದು ಹಾಲ್, ಇದೊಂದು ಹಾಲ್. ಚೈತ್ರ ಮ್ಯಾರೇಜ್ ನಾವು ಕೆರಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಹಾಂ ಬಂದರು. ಅವಲಕ್ಕಿ, ಸಾರು, ಉಪ್ಪಿನಕಾಯಿ.
ಚಟ್ನಿ ಚಟ್ನಿ ಪುಡಿ. ಹಾಂ ಒಳ್ಳೆದಾಗಿದೆ. ನಾ ಫಸ್ಟ್ ಟೈಮ್ ತಿನ್ನೋದು ಅವಲಕ್ಕಿಗೆ ಕೊತ್ತೇರಿ ಎಲ್ಲ ಮತ್ತು ಚೀನಿಕಾಯಿದೆಲ್ಲ ಹಾಕಿ ಪದಾರ್ಥ ಆಯ್ತು. ಒಳ್ಳೆ ಹೋಯ್ತಲ್ಲ, ನೀವು ತಿಂದು ಫಸ್ಟ್ ಟೈಮ್ ಅಲ್ಲ? ನಾನು ಯಾಕೆ ಅವಲಕ್ಕಿ ಮನೇಲಿ ಮಾಡ್ತಿಲ್ಲಲ್ಲ. ನಾವು ಬೀಚಿಂದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಭಜನೆ ಇತ್ತು ದೇವಸ್ಥಾನದಲ್ಲಿ. ಸೊ ಭಜನೆ ಇಟ್ಟು ದೇವರ ಪೂಜೆ ಇತ್ತು, ಅದೆಲ್ಲ ಮುಗಿತು. ಮತ್ತು ಫಲಹಾರ ಕೂಡ ಇತ್ತು. ಶಿವರಾತ್ರಿ ಲೆಕ್ಕದಲ್ಲಿ ಇದ್ದದ್ದು ಭಜನೆ. ಫಲಹಾರಕ್ಕೆ ಅವಲಕ್ಕಿ, ಅದಕ್ಕೆ ಮುಂಜಾನೆ ಅಂತ ಹೇಳ್ತಿದ್ದದ್ದು ಅದು. ಮತ್ತು ಇದು ಕೂಡ ಇತ್ತು, ಎಂತ ಹಾಲು ಕೂಡ. ಹಾಲಿತ್ತು, ಕಾಯಿ ಹಾಲು ಅಂತಾರಲ್ಲ ಅದು. ಮಜ್ಜಿಗೆ ನಾವು ಸೇರಂತ ಹೇಳ್ತೀವಿ ಅದಕ್ಕೆ. ಅದಿತ್ತು ಅವಲಕ್ಕಿಗೆ, ತುಂಬ ಚೆನ್ನಾಗಿತ್ತು. ಜೊತೆಗೆ ಮಜ್ಜಿಗೆ ಎಷ್ಟು ಅಲ್ಲ ಅಷ್ಟೇ ಇದೆಯಾ ಸಕ್ಕರೆ ಖುಷಿ ಆಯಿತು. ಈ ಥರ ನಮ್ಮ ದಿನ ಹೋಗಿತ್ತು. ಇಷ್ಟ. ಇಲ್ಲಿಗೆ ನನ್ನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ, ಹಾಗೆಯೇ